ಇಷ್ಟೊತ್ತು ಕುರ್ಚಿ ಕದನ ಎಲ್ಲ ನೋಡಿದ್ರಿ ಅಲ್ವಾ? ಈಗ ನಮ್ಮ ಕುರ್ಚಿ ವ್ಯವಹಾರ ನೋಡೋಣ, ನಾವು ಕೂತ್ಕೋಬೇಕಲ್ಲ. ಬೆಂಗಳೂರಿನನ್ನೇ ನಮಗೆ ಗೊತ್ತಿಲ್ಲ ಏನು ಮಾಡ್ತೀರಾ ನೀವು. ಮೆಟ್ರೋ ಈಗ ದೇಶದಲ್ಲೇ ಭಾರಿ ದುಬಾರಿ. ಮೊನ್ನೆ ಒಬ್ಬರು ಆ ಬೆಂಗಳೂರು ಮೆಟ್ರೋ ಆಫೀಸರ್ ಒಬ್ಬರು ಬುರುಡೆ ಬಿಡ್ತಾ ಇದ್ದ. ಅವನು ಒಂಥರ ಅವನಿಗೆ ಬುರುಡೇಶ್ರೀ ಅಂತ ಒಂದು ಪ್ರಶಸ್ತಿ ಕೊಡಬೇಕು ಅವನಿಗೆ. ಬುರುಡೇಶ್ರೀ ಅದು ಯಾರೋ ಎಲ್ಲ ಸಿಟಿಗೆ ತಕ್ಕಂತೆ ಇದೆಯಂತೆ ನಮ್ಮದು. ನಿಮ್ಮ ತಾತ ಕೊಡ್ತಾನ ಬಂದು ಇಲ್ಲಿ ಸಂಬಳನ ದುಡ್ಡನ್ನು. ಈ ಬೆಂಗಳೂರು ಮೆಟ್ರೋ ಇದೆಯಲ್ಲ, ಇದು ಬ್ರಿಟಿಷ್ ಕಾರ್ಪೊರೇಷನ್. ಇದು ಬ್ರಿಟಿಷರಿಗೂ ಇವ್ರಿಗೂ ಯಾವ ವ್ಯತ್ಯಾಸನೂ ಇಲ್ಲ ನನ್ನ ಪ್ರಕಾರದಲ್ಲಿ. ಹಾಗಾಗಿ ಬ್ರಿಟಿಷರ ಮೇಲೆ ನಡೆದಂಥದ್ದೇ ಯುದ್ಧ ಇವ್ರ ಮೇಲೆ ನಡಿಬೇಕೇನೋ ಅನ್ನೋ ಲೆವೆಲ್ಗೆ ಹೊಟ್ಟೋಗ್ತಾ ಇದೆ. ಯಾಕೋ ಬರ್ತಾ ಇವ್ರದ್ದು ಆಟಗಳು. ದುಡ್ಡು ತಿಂದ್ಕೊಂಬಿಟ್ಟಿದ್ದಾರೋ ಏನು ಮಾಡಿಬಿಟ್ಟಿದ್ದಾರೋ. ಪ್ರಾಜೆಕ್ಟ್ ಮಾಡಿದಾಗ 6 ರೂಪಾಯಿನ 10 ರೂಪಾಯಿ ಮಾಡ್ಕೊಂಬಿಟ್ಟಿದ್ದಾರೆ ಅನಿಸುತ್ತೆ. ಅದ್ರದ್ದು ಲೆಕ್ಕ ಕೊಡ್ತಿಲ್ಲ. ಕೊಡ್ರಯ್ಯ ಅದ್ರ ಲೆಕ್ಕನ, ಅಯೋಗ್ಯರ ಕೊಡಿಯ ಲೆಕ್ಕ. ಮೆಟ್ರೋಗೆ ಎಷ್ಟು ಖರ್ಚಾಗಿದೆ ಲೆಕ್ಕ ಕೊಡಿ, ಪೈಸಾ ಪೈ ಟು ಪೈ. ನಿಮ್ಮ ಅಪ್ಪನ ಮನೆದ ನಿಮ್ಮ ತಾತನ ಮನೆದ ದುಡ್ಡು ಅಂತ ಜನ ಕೇಳ್ತಿದ್ದಾರೆ. ನಾನಲ್ಲಪ್ಪ, ಕೇಂದ್ರದ ಎಷ್ಟು ಬಂತು ರಾಜ್ಯದ ನಾನು ಕೇಳ್ತಿಲ್ಲ. ಆಮೇಲೆ 71% ಹಾಕಿತ್ತು, ಈಗ 5%. 5% ಬಗ್ಗೆ ನಾನು ಮಾತಾಡ್ತಿಲ್ಲ. ಎನಿ ಸಿಸ್ಟಮ್ ಟು ರನ್ ನೀಡ್ಸ್ ಸಮ್ ಇಂಪ್ರೂವ್ಮೆಂಟ್ ಆ್ಯಂಡ್ ಸಮ್ ಮನಿ. ಒಪ್ಕೋತೀನಿ. ಟ್ಯಾಕ್ಸೇ ಇಲ್ಲದೆ ದೇಶ ಇರೋಕ್ಕಾಗತ್ತಾ? ಕಷ್ಟ ಆಗುತ್ತೆ. ಇವತ್ತಿರೋ ಟ್ಯಾಕ್ಸ್ ಇನ್ನು 176 ವರ್ಷ ಹಿಂಗೆ ಇರಬೇಕು ಅನ್ನೋಕ್ಕಾಗತ್ತಾ? ಅದಕ್ಕೆ ತಕ್ಕಂಗೆ ನಾವು ಸಂಬಳಕ್ಕೆ ಹಂಗೆ ಹೇಳ್ತೀವಾ? ಹೇಳಲ್ಲ. ಆದರೆ ಅದಕ್ಕೆ ಲಾಜಿಕ್ ಇರಬೇಕು, ಧರ್ಮ ಇರಬೇಕು, ಒಂದು ಅನುಕಂಪ ಇರಬೇಕು, ಪ್ರೀತಿ ಇರಬೇಕು. ಈ ಕಚಡಗಳ ಥರ ದಬ್ಬಾಳಿಕೆ ಮಾಡುವಂತಹ ರಾಕ್ಷಸರ ಥರ ಆಡಬೇಡಿ ನೀವು ನಮ್ಮ ಜೊತೆ. ಏನು ನಮ್ಮನ್ನು ಎನಿಮಿಗಳು ಅಂದ್ಕೊಂಡಿದ್ದೀರಾ ನೀವು ಮೆಟ್ರೋನವರು? ನಿಮ್ಮ ಯೋಗ್ಯತೆಗೆ ಯಾವತ್ತು ನಾವು ವಾಶ್ರೂಮನ್ನು ಮಾಡಲ್ಲ ಅಂತಂದ್ರೆ ಅವತ್ತೇ ತೀರ್ಮಾನ ಮಾಡಿದೆ, ಈ ಕಚಡಗಳನ್ನು ಮಾತ್ರ ಕಚಡಗಳು ಅಂತಲೇ ಕನ್ಸಿಡರ್ ಮಾಡಬೇಕು ಇವನ್ನ ಅಂತ. ಈಗ ಅಭಿಯಾನ ಜನ ಮೆಟ್ರೋ ನಮ್ಮ ಬಾಯ್ಕಾಟ್ ಮಾಡಿ ನಮ್ಮ ಮೆಟ್ರೋ ಅಂತಿದ್ದಾರೆ. ಜನಕ್ಕೆ ಬಾಯ್ಕಾಟ್ ಮಾಡೋದು ಈಸಿ ಅಲ್ಲ. ದೀಸ್ ಆರ್ ಆಲ್ ಅನ್ವಾಂಟೆಡ್ ಅಲ್ಲ. ಬಾಯ್ಕಾಟ್ ಮಾಡೋದು ಸುಲಭ ಅಲ್ಲ. ಮತ್ತು ಯಾಕೆ ಬಾಯ್ಕಾಟ್ ಮಾಡಬೇಕು? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು. ಇದು ಅವ್ರ ತಾತನ ಮನೆದ, ಅವ್ನು ಯಾವನ ಆಫೀಸರು, ಅವ್ನು ಯಾವನ ಮಂತ್ರಿದ? ಇದು ನಮ್ಮ ದುಡ್ಡು ರೀ. ಅವ್ರ ತಾತನ ಮನೆ ದುಡ್ಡು ಕೊಟ್ಟಿಲ್ಲ ಇವ್ರುಗಳು, ಅಯೋಗ್ಯರು. ನಮ್ಮ ದುಡ್ಡು ತಿಂದಿರಬಹುದು, ನಂಗೆ ಗೊತ್ತಿಲ್ಲ. ನಾವ್ಯಾಕ್ರಿ ಬಾಯ್ಕಾಟ್ ಮಾಡಬೇಕು? ಗ್ಯಾರಂಟಿಗಳ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರ ದರ ಏರಿಕೆ ಮಾಡ್ತಿದೆ ಅಂತ ಜನ ಅಂತ. ನೋ, ಇಲ್ಲ, ಸಿದ್ದರಾಮಯ್ಯ ಸರ್ಕಾರ ತಪ್ಪೇನು ಅಂತ ಈಗ ಹೇಳ್ತೀನಿ. ಸಾವಿರಾರು ಜನ ಬಳಸೋದನ್ನು ಎಲ್ಲ ಅಪೋಸ್ ಮಾಡ್ತಿದ್ದಾರೆ. BJP ನಾಯಕರು ಆಕ್ರೋಶ ಹೊರಹಾಕ್ತಿರಂತೆ. ಹೇ, ನಿಮ್ಮ ಯೋಗ್ಯತೆಗೆ ಬೆನ್ಮೂಳೆ ಇಲ್ಲದೆ ಇರೋ MP ಗಳು 3 ಜನ ನೀವು ಯಾಕಪ್ಪ ಆಕ್ರೋಶ ಹೊರಗಾಕ್ಬೇಕು ನೀವು? ದಿ ಸೆಂಟ್ರಲ್ ಗೌರ್ನಮೆಂಟ್ may from time to time constitute fare fixation committee for the purpose of recommending the carriage. Central government, Mr. Tejasvi Surya, lawyer, Raj Sarkarana idu. The recommendation by the fare committee is binding on the railway administration metro. Kendra Sarkarada amendment idu. ಈ ಕಮಿಟಿಗೆ ಮೆಂಬರ್ಗಳು 3 ಜನ. ಅವ್ರು ಯಾರ ಮಡ್ರಾಸ್ ಹೈಕೋರ್ಟ್ನ ರಿಟೈರ್ಡ್ ಜಡ್ಜ್ ಅಂತೆ, ತರಾನಿ ಅಂತನೋ ಎಂಥದ್ದು. ಇನ್ನು ಯಾರೋ ಸತೀಂದರ್ ಪಾಲ್ ಸಿಂಗ್ ಅಂತೆ, ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್, ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸು ಸೆಕ್ರೆಟರಿನೋ ಅಡಿಷನಲ್ ಸೆಕ್ರೆಟರಿ. ಅವರಿಬ್ಬರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಾಕ್ಟರ್ EV ರಮಣ ರೆಡ್ಡಿ ಅಂತೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರಂತೆ. ಅವ್ರನ್ನ ರಾಜ್ಯ ಸರ್ಕಾರದವ್ರು ಹಾಕಿದಾರಂತೆ. ಈ ಕಮಿಟಿ ಫಾರಂ ಮಾಡಿರೋದು ಯಾರು? ಮಿಸ್ಟರ್ ಸೂರ್ಯ, ಸಿದ್ದರಾಮಯ್ಯನ. ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಯಾರ ಮೇಲೆ ಎತ್ತಾಗ್ತಾ ಇದ್ದೀರಿ? ನಂಬರ್ 1. ನಂಬರ್ 2, ರಾಜ್ಯ ಸರ್ಕಾರ ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಮಗೆ ಅಧಿಕಾರ ಇಲ್ಲ, ಇದು ಕೇಂದ್ರ ಸರ್ಕಾರದ್ದು. ಮಿಸ್ಟರ್ ಚೀಫ್ ಮಿನಿಸ್ಟರ್, ಬುರುಡೆ ಬಿಡೋಕ್ಕೂ ಒಂದು ಇತಿಮಿತಿ ಇಟ್ಕೊಳ್ಳಿ. ಸುಳ್ಳು ರಾಮಯ್ಯ ಅಂತ ನಿಮ್ಮನ್ನು ಕರೀತಿದ್ರು, ಅದನ್ನು ನಿಜ ಅಂತ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಇದು ಕೇಂದ್ರ ಸರ್ಕಾರದವ್ರದ್ದು ಅಂತ ಈಗ ನಾನು ಹೇಳಿದ ಪ್ರಕಾರದಲ್ಲೂ ಹೌದು ಅನ್ನೋದಾದರೆ, ನಿಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿ ಕೂತ್ಕೊಂಡಿರೋ ಈ EV ರಮಣ ರೆಡ್ಡಿ ಡಿಸೆಂಟ್ ಹಾಕಿದಾರಾ ಅವತ್ತಿನ ಮೀಟಿಂಗಲ್ಲಿ? ನೋ, ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್. ಬರಬೇಕಲ್ಲ, ಹಾಕಿದಾರಾ? ಅವ್ರು ಮಾಡ್ಕೊಂಡು ಹೋಗ್ಲಿ. ಹಾಕಿದಾರಾ ನಿಮ್ಮ? ಇಫ್ ಹಿ ಹ್ಯಾಸ್ ನಾಟ್, ಆರ್ ಇಫ್ ಹಿ ಹ್ಯಾಸ್, ವೈ ಹ್ಯಾವ್ ಯು ನಾಟ್ ವಿಡ್ರಾನ್ ಹಿಮ್? ನನ್ನ ತೆರಿಗೆ ನನ್ನ ಹಕ್ಕು ಅಂತ ದಿಲ್ಲಿಗೆ ಹೋಗೋಕ್ಕೆ ದಾರಿ ಗೊತ್ತಾಗಿದ್ದಂಥ DK ಶಿವಕುಮಾರ್ಗೆ ಇದು ಹೊಳೆಯಲ್ವಾ?
ಜಿ ಸರ್ ಅಸೆಂಬ್ಲಿ ಕರೆದ್ಬಿಟ್ಟು ರೆಸೊಲ್ಯೂಷನ್ ಮಾಡೋ ಮುಖ್ಯಮಂತ್ರಿಗೆ ಇದು ಹೊಳೆಯಲ್ವಾ? ವೈ ಡೋಂಟ್ ಯು ವಿಡ್ರಾ ಯುವರ್ ರೆಪ್ರೆಸೆಂಟೇಟಿವ್? ನಂಬರ್ 1. ನಂಬರ್ 2, KMF ಅಲ್ಲಿ ನಮ್ಮ ದುಡ್ಡಿದೆ. KMF ಅಲ್ಲಿ ಅದಕ್ಕೆ ಸರ್ಕಾರ ತೀರ್ಮಾನ ಮಾಡುತ್ತೆ ಹಾಲಿನ ರೇಟನ್ನು. ಅದೇ KMF ಮಾಡ್ಕೊಂಡು ಹೋಗಲ್ಲ? ಯಾಕೆ KMF ಮಾಡ್ಕೊಂಡು ಹೋಗ್ಬಾರ್ದು? KMFಗೆ ಒಂದು ಇಂಡಿಪೆಂಡೆಂಟ್ ಕಮಿಟಿ ಮಾಡಿದ್ರೆ ಆಯ್ತಲ್ಲ. ಬ್ರಿಟಿಷ್ ಕಾರ್ಪೊರೇಷನ್ ಥರ ಈ ಕಮಿಟಿನ ಯಾವನ್ರಿ ಇವ್ನು ಅಮೆಂಡ್ಮೆಂಟ್ ಮಾಡಿದವನು ಈ ಕಮಿಟಿನ? ಫಸ್ಟ್ ಅದನ್ನೇ ಚಾಲೆಂಜ್ ಮಾಡಬೇಕು. ನಂಬರ್ 1. ನಂಬರ್ 2, ರಾಜ್ಯ ಸರ್ಕಾರದ ತೆರಿಗೆ ಹಣ ಇದರೊಳಗಡೆ ಇದೆಯೋ ಇಲ್ವೋ? ಇದೆ. ಹಾಗಿದ್ರೆ ನನ್ನನ್ನು ಕೇಳದೇನೆ ಇಂಡಿಪೆಂಡೆಂಟ್ ಕಮಿಟಿ ಮಾಡುತ್ತೆ ಅನ್ನೋದಿದ್ರೆ KMFಗೂ ಮಾಡಿ. ಬೇಡ, ರಾಜ್ಯ ಸರ್ಕಾರ ಬಿಟ್ಬಿಡಾಡಪ್ಪ, ಕೇಂದ್ರ ಸರ್ಕಾರಕ್ಕೆ ಹೋಗೋಣ. ರೈಲ್ವೇಸಲ್ಲಿ ಯಾರು ದುಡ್ಡಿದೆ? ರಾಜ್ಯದ್ದು ಇದೆ, ಕೇಂದ್ರದ್ದು ಇದೆ, ಏನೇನೋ ಇದೆಯಲ್ಲ. ಕೇಂದ್ರದ್ದೇ ಜಾಸ್ತಿ, ನಮ್ದು ಕಡಿಮೆ ಅಂತ ಇಟ್ಕೊಳ್ಳೋಣಪ್ಪ, ಅಲ್ವಾ? ಆದ್ರ ದರಾನ ಕೇಂದ್ರ ಸರ್ಕಾರ ಯಾಕಪ್ಪ ತೀರ್ಮಾನ ಮಾಡ್ತೀರಿ? ಅದಕ್ಕೆ ಯಾಕಪ್ಪ ಇಂಡಿಪೆಂಡೆಂಟ್ ಕಮಿಟಿ ಮಾಡ್ಕೊಂಡಿಲ್ಲ ಪ್ರಭುತಿ ಕಳ್ಳರು? ಯಾಕೆ ಮಾಡಲಿಲ್ಲ? ಮೇನ್ ರೈಲ್ವೆಗೆ ಇಲ್ಲವಂತೆ ಫೇರ್ ಕಮಿಟಿ ಇಲ್ಲ, ಅದು ಬೈಂಡಿಂಗು, ಅದು ಇಂಡಿಪೆಂಡೆಂಟ್ ಸರ್ಕಾರದಿಂದ. ಆ ಅಧಿಕಾರಿ ಒಬ್ಬ ಹೇಳ್ತಾರೆ, ಎಷ್ಟು ದಿಮಾಕ್ ಇರಬೇಕು ಈ ಅಧಿಕಾರಿಗಳಿಗೆ. ನಾವು ಸರ್ಕಾರದ ಅನುಮತಿ ಪಡಿಬೇಕಾಗಿಲ್ವಂತೆ. ಯಾರ ಮನೆ ಸಂಬಳ ತಿಂತಾ ಇದ್ದೀರ್ರಿ ನೀವು? ಯಾರ ಮನೆ ಸಂಬಳ ತಿಂತಾ ಇರೋದು ನೀವು? ನರೇಂದ್ರ ಮೋದಿ ದುಡ್ದು ಕೊಡ್ತಿಲ್ಲ ಸಂಬಳನ, ದೇಶದ ಜನ ದುಡಿತಾ ಇದ್ದಾರೆ. ಸಿದ್ದರಾಮಯ್ಯ ದುಡ್ದು ಕೊಡ್ತಾ ಇಲ್ಲ ಸಂಬಳನ. ಯಾರ ರೀತಿ ನೀವು ಸಂಬಳ ತಿಂತಿರೋದು? ಪರ್ಮಿಷನ್ ಗೌರ್ಮೆಂಟ್ ಬೇಡವಂತೆ. ಹಾಗಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ತನ್ನ ಪರ್ಮಿಷನ್ ಇಲ್ಲದೆ ರೈಲ್ವೇಸ್ದು ರೇಟ್ ರೈಸ್ ಮಾಡಿ ನೋಡೋಣ. ಅದನ್ನು ಯಾಕೆ ಸರ್ಕಾರದವ್ರು ಮಾಡ್ತೀರಿ? ಇಲ್ಲಿ ಮಾತ್ರ ಯಾಕೆ ಕೇಳಿ? ಸಿದ್ದರಾಮಯ್ಯ ಆ ಕಡೆ ತೋರಿಸು, MP ಗಳು ತೇಜಸ್ವಿ ಸೂರ್ಯ ಈ ಕಡೆ ತೋರಿಸು. ಸೂರ್ಯ ಹೇಳ್ತಾರೆ, ನಾನು ಪೂರ್ವದಲ್ಲಿ ಬರ್ತೀನಿ, ಪಶ್ಚಿಮದಲ್ಲಿ ಹೋಗ್ತೀನಪ್ಪ ಅಂತ. ಅದರ್ವೈಸ್ ಕಮ್ ಆ್ಯಂಡ್ ಡಿಫೆಂಡ್ ಇಟ್. ಐ ಸೆ ಐ ಆಮ್ ನಾಟ್ ಟಾಕಿಂಗ್ 5% ಆಸ್ ಎ ಬಿಗ್ ಇದು. ಅದೇನಾಗಿದ್ರೆ ಒಂದು ಕ್ವಶನ್ ಬರುತ್ತೆ ಸರ್. ಅಲ್ಲ ನಾನು ಹೇಳ್ತಿರೋದು ಇದು ಪ್ರಾಸೆಸ್. ಆ್ಯಂಡ್ ಕಣ್ಣಿಗೆ ಮಣ್ಣು ಹಾಕುವಂಥ ಕಚಡ ರಾಜಕಾರಣಿಗಳಿಗೆ ಹೇಳ್ತಾ ಇರೋದು ಇದನ್ನು ನಾನು. ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹಾಕಿ ಸರ್? ದೆಹಲಿಯಲ್ಲಿ ಹೈಯೆಸ್ಟ್ ಇರೋದೇ 64 ರೂಪಾಯಿ. ಅದು ಎಲ್ಲ ರಾಜ್ಯಗಳಿಗೆ ತಕ್ಕಂತೆ ಇದೆಯಂತೆ. ಹೇಗಿದೆ ತಕ್ಕಂತೆ? ಎಲ್ಲಿದೆ ತಕ್ಕಂತೆ? ನಮ್ಮಲ್ಲಿ ನೋಡಿದ್ರೆ 93 ಜನ MP ಗಳನ್ನು ಸತತವಾಗಿ ಗೆಲ್ಲಿಸಿದ್ದ ಬೆಂಗಳೂರಿನವರು ಮಣ್ಣು ತಿನ್ನಿ ಹೋಗಿ. ಎಸ್, ನನಗೇನು ಹೋಗ್ಬೇಕು, ನಮಗೇನು ಹೋಗ್ಬೇಕು? ಬೇಕಿದ್ದವ್ರು ಓಡಾಡ್ಕೊಳ್ಳಿ ಸರಿ. ಇಲ್ವಾ ಮಿಸ್ಟರ್ ಸಿದ್ದರಾಮಯ್ಯನವರೇ, ನೀವು ಮಹಾನ್ ದೊಡ್ಡ ಮನುಷ್ಯ ಆಗಿದ್ದರೆ, ನೀವು ದೊಡ್ಡ ಲೀಡರ್ ಆಗಿದ್ದರೆ, ನನ್ನ ಪ್ರಕಾರ ನೀವು ದೊಡ್ಡ ಲೀಡ್ರು. ನೋಡೋಣ, ಈ ಕೇಂದ್ರ ಸರ್ಕಾರ ಮಾಡಿ ತಪ್ಪು ಅನ್ನೋದಾದರೆ ನಿಮ್ಮ ಟ್ವಿಟರು ಬಟರ್ ಒಳಗಡೆ ಅದು ಯಾವುದರಲ್ಲಿ ಎಕ್ಸು ಪಕ್ಸು YEZ ನಾನು ಈ ಬಾಯ್ಕಾಟ್ ಸೇರ್ಕೋತೀನಿ ಅಂತ ಹೇಳ್ಬಿಟ್ಟು ಒಂದು ಹಾಕ್ರಿ ಟ್ವೀಟ್ ನೋಡೋಣ. ಐ ಸಪೋರ್ಟ್ ದಿಸ್ ಬಾಯ್ಕಾಟ್, ಲೆಟ್ಸ್ ಬಾಯ್ಕಾಟ್ ಅಂತ ಹಾಕ್ರಿ. ಆಮೇಲೆ ಕರ್ನಾಟಕದ ರಿಪ್ರೆಸೆಂಟೇಟಿವ್ ಏನು ಮಾಡಿದ್ದಾರೆ ಅನ್ನೋದು, ಕರ್ನಾಟಕದ ರೆಪ್ರೆಸೆಂಟೇಟಿವ್ ಏನು ಮಾಡಿದ್ದಾರೆ ಅಂತ ಉತ್ತರ ಕೊಡ್ರಿ. ಅದನ್ನು ಹಾಕಬೇಕು ಸರ್, ಅದು ಹಾಕ್ರಿ. ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹಾಕು, ಮೈಗೆ ಎಣ್ಣೆ ಹಾಕೊಂಡು ಇವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹಾಕು. ಒಂದು 15 ದಿನ ಹಿಂಗೆ ಆಟ ಆಡ್ತಿರು, ಮೀಡಿಯಾನವ್ರು ಬಡ್ಕೊಂಡು ಸಾಯ್ಲಿ ಲಬೋ ಅಂತ. ಅವ್ನು ಹೆದರ್ಕೊಳ್ಳೋದಾದ್ರೆ ಹೆದರ್ಸನ, ಇಲ್ದಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅವ್ನು ಏನಾದ್ರು ಬಡ್ಕೊಂಡು ಸಾಯ್ಲಿ ಅಂತ ಸುಮ್ಮನೆ ಇದ್ಬಿಡೋಣ. ಅವ್ನು ಅಪ್ಪಿತಪ್ಪಿ ಹೆದರ್ಕೊಳ್ಬೋದಾದ ಪತ್ರಕರ್ತ ಜರ್ನಲಿಸ್ಟ್ ಆದ್ರೆ ಅವ್ನು ಹೆದರ್ಸನ, ಬಗ್ಸನ ಅವನನ್ನು. ಇಲ್ಲ ಅವ್ನು ಬಗ್ಗಲ್ಲ ಅಂತ ಆಗ್ಬಿಟ್ರೆ ಯಾ ಕೂಕ್ಕಳ್ಳಿ ಬಿಡ, ಏನಾದರೂ ಮಾಡಿ 3 ದಿನ ಕುಕ್ಕತ್ತಾನೆ, ಕೂಕ್ಕಳ್ಳಿ ಬಿಡು ಅಷ್ಟೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಬಳ್ಳಾರಿಯ ನಾಗಲಕೆರೆ ಐತಿಹಾಸಿಕ ವೀರಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮಾಂಸ ಮೂಳೆಗಳ ಪತ್ತೆಯಾಗಿದೆ. ಇವತ್ತು ಅರ್ಚಕರು ಹೋದ್ರಂತೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ. ಆ ಟೈಮಲ್ಲಿ ಏನೋ ಪ್ಲಾಸ್ಟಿಕ್ ಕವರಲ್ಲಿ ಸಿಕ್ತು, ಅದರಲ್ಲಿ ಮೂಳೆ ಎಲ್ಲ ಇತ್ತು ಅಂತಿದ್ದಾರೆ. ಈಗ ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತೀವಿ, ಇದೇನೋ ನಾಯಿ ಬೆಕ್ಕು ತಂದಿರಬಹುದು ಅಂತಿದ್ದಾರೆ. ಬಟ್ ಇಲ್ಲ, ಯಾರೋ ಬಿಸಾಕ್ ಹೋಗಿದ್ದಾರೆ ಅಂತ ಕೆಲವೊಂದಿಷ್ಟು ಆರೋಪ ಇದೆ. ಈ ಕಡೆಗೆ ಇನ್ನು ಹಿಂದೂ ಧರ್ಮಕ್ಕೆ ಯಾವ ನಾಯಿಗಳು ನೋಡಿ, ಯಾವ ನಾಯಿಗಳು ನೋಡಿ, ಬಹಳ ನಾಯಿಗಳಿವೆ ಈ ದೇಶದಲ್ಲಿ. ಹೌದು, ಬೇಕು ಅಂತಾನೆ ಬಹಳ ನಾಯಿಗಳಿವೆ. ಅದು ಯಾವ ನಾಯಿ ನೋಡಿ, ಯಾಕಂದ್ರೆ ಹೇಸಿಗೆ ತಿನ್ನೋದು ಬೇಜಾನ್ ಪ್ರಾಣಿಗಳಿವೆಪ್ಪ. ನಾವೇನ್ ಮಾಡೋಣ ಅದಕ್ಕೆ? ಹೌದು, ತರ್ತರಾವರಿ ಪ್ರಾಣಿಗಳಿವೆಪ್ಪ ಹೇಸಿಗೆ ತಿನ್ನೋಕೆ ಈ ದೇಶದಲ್ಲಿ. ಉದ್ದೇಶಪೂರ್ವಕ ನಮ್ಗೇನ್ ಗೊತ್ತು ಯಾರ್ಯಾರು ಅಂತ ನೋಡಿ. ಇನ್ನು ಹಿಂದೂ ಧರ್ಮಕ್ಕೆ ಅಪಮಾನವಾಗುವ ವಿಡಿಯೋ ಸ್ಟೇಟಸ್ ಹಾಕಿದ 27 ವರ್ಷದ ದಾದಾ ಪೀರ್ ಎಂಬಾತನನ್ನು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಂಧಿಸಿದ್ದಾರೆ. ಅವನು ಬರೀ ಬಂಧಿಸೋದಲ್ಲ, ಬಿಡುಗಡೆನೂ ಮಾಡ್ಕೊಡ್ದ. ಅವನನ್ನ ಏನಕ್ಕೆ ಹಾಕ್ದ? ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವಾ ಅವನಿಗೆ? ನಿಮ್ಮ ಅಪ್ಪ ಅಮ್ಮ ಊಟ ಹಾಕಿದ್ದು ಇದಕ್ಕೆ ಕೊಡ್ಬೇಕು 4 ಕೆನೆಗೆ. ಹಂಗಾರೆ ಕಮ್ಯುನಿಟಿನವ್ರು ಕೊಡಬೇಕು, ಬೇರೆಯವರೆಲ್ಲ.
ಅವಾಗ ರೆಸ್ಪಾಂಡ್ ಹೆಂಗಿರುತ್ತೆ ಅಂತ ಹಾ. ಗೊತ್ತಾಗುತ್ತೆ ಕಮ್ಯುನಿಟಿಗಳದ್ದು. ಹೌದು, ಸೇಮ್ ವಿಲ್ ಅಪ್ಲೈ ದ ಅದರ್ ಸೈಡ್ ಇಫ್ ದೇ ಡೂ ಇಟ್. ಎಕ್ಸಾಕ್ಟ್ಲಿ, ಎಸ್. ದ್ವೇಷ ಭಾಷಣ ಎಲ್ಲಿ ಆ ಮಂತ್ರಿ ಕರ್ಕೊಂಬನಿ ಇಲ್ಲಿ. ಇದನ್ನ ಮಾತಾಡಲ್ಲ. ಸುಪ್ರೀಂ ಕೋರ್ಟು ಮಹಿಳೆನ ನಾನು ಒತ್ತಾಯ ಮಾಡೋಕ್ಕಾಗಲ್ಲ, ನಿನ್ನ ತಾಯಿ ಆಗಲೇಬೇಕು ಅಂತ ಹೇಳಿ 30 ವಾರದ ಗರ್ಭ ತೆಗೆಯೋಕ್ಕೆ ಒಂದು ಮಗುಗೆ ಒಂದು ಹೆಣ್ಣು ಮಗುಗೆ ಅನುಮತಿ ಕೊಟ್ಟಿದೆ. ಬಿ ವಿ ನಾಗರತ್ನ ಮತ್ತು ಉಜ್ವಲ್ ಭಯಾನ್ ಅವ್ರದ್ದು ಪೀಠ ಈ ತೀರ್ಪನ್ನು ಕೊಟ್ಟಿದ್ದಾರೆ. ಬಾಲಕಿ ಯುವಕನೊಂದಿಗೆ ಅಪ್ರಾಪ್ತೆಯಾಗಿದ್ದಾಗ ಆಗಿದೆ. ವಾಟ್ ಎವರ್ ಇಟ್ ಈಸ್, ಕೋರ್ಟ್ ಈ ಡಿಸಿಷನ್ಗೆ ಬಂದಿದೆ. ಐ ಥಿಂಕ್ ಇಟ್ಸ್ ಫೇರ್ ಅಪ್ಪ. ಏನೋ ಸಂದರ್ಭದಲ್ಲೋ ಸನ್ನಿವೇಶದಲ್ಲೋ ಏನೋ ಆಗೋಗಿರ್ಬೋದು, ಬಟ್ ಅದನ್ನೇ ಇಟ್ಕೊಂಡು ನಿನ್ನ ತಾಯಿ ಆಗಲೇಬೇಕು ಅಂತ ಆಕೇನು ಮಾಡಿದ್ರೆ ಅದನ್ನ ಅನುಭವಿಸ್ಬೇಕಾದ್ದನ್ನು ಯಾರೀ ಬರ್ತಾರೆ ನಾಳೆ? ಏನೋ ಇಟ್ಸ್ ಓಕೆ. ಒಬ್ಬೊಬ್ರು ಒಂದೊಂಥರ ಯೋಚನೆ ಮಾಡ್ತಾರೆ, ಇದನ್ನು ನೋಡ್ತಾರೆ. ಎಸ್. ಇನ್ನು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಪಿಒಕೆ ಅಸೆಂಬ್ಲಿಯಲ್ಲಿ ಅಂಧವಿಶ್ವಾಸದ ಮಾತನಾಡಿದ್ದಾರೆ. ಕಾಶ್ಮೀರ ಇನ್ನೆಲ್ಲ ನಾಳೆ ಪಾಕಿಸ್ತಾನದ ಭಾಗ ಆಗುತ್ತೆ ಅಂತ ಹೇಳುವ ಮೂಲಕ ಪಾಕ್ ಪ್ರಧಾನಿ ತಮ್ಮ ಸೀಮಿತ ಪ್ರಾದೇಶಿಕ ಜ್ಞಾನವನ್ನು ಪ್ರದರ್ಶಿಸಿದ್ದಾರೆ. ಪಿಒಕೆ ಅಸೆಂಬ್ಲಿಯಲ್ಲಿ ಶಹಬಾಜ್ ಶರೀಫ್ ಅಬ್ಬರದ ಭಾಷಣ ಮಾಡಿದರೆ ಪೂರ್ಣ ಕಾಶ್ಮೀರ ಪಾಕಿಸ್ತಾನದ ಭಾಗವಾಗೋದು ನಿಶ್ಚಿತ ಅಂತೆ. ಈ ಹೇಳಿಕೆಗಳನ್ನು ಕೇಳಿದ ಪಿಒಕೆ ಅಸೆಂಬ್ಲಿ ಸದಸ್ಯರು ಚಪ್ಪಾಳೆ ಬೇರೆ ತಟ್ತಾರೆ. ಇನ್ನು ಪಾಕಿಸ್ತಾನದ ಇಸ್ಲಾಮಾಬಾದ್ ಮಸೀದಿಯಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಾಗಿದೆ. 30ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ, 160ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಬಾಂಗ್ಲಾದೇಶ ಮತ್ತು ಹಿಂಸಾಚಾರ ಭುಗಿಲೆದಿದೆ. ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯೂನಿಸ್ ನಿವಾಸ ಶುರುವಾಗಿದೆ ಅಷ್ಟೇ, ಇನ್ನೂ ಆಗ್ಬೇಕು. ಇನ್ನು ಆ ದೇಶ ನಾಶ ಆಗಕ್ಕೆ ಟೈಮ್ ಇದೆ ಸ್ವಲ್ಪ. ಓಕೆ. ಆಮೇಲೆ ಈ ಜೋಕರ್ ಇದಾನಲ್ಲ ಭಿಕ್ಷುಕ ಶಹಬಾಜ್ ಶರೀಫ್, ನಿಮ್ಗೆ ಹೆಂಗ್ ಗೊತ್ತಾನು ಫ್ರೆಂಡಾ? ಇಲ್ಲ, ಅವಾಗ ಕಾಮಿಡಿಯಲ್ಲಿ ಬರ್ತಿರ್ತಾನೆ. ಓ ಹಂಗ, ಹಾಂ ಸರಿ. ಈ ಜೋಕರ್ ಭಿಕ್ಷುಕ ಇದಾನಲ್ಲ, ಇವನಿಗಿನ್ನೂ ಐಡಿಯಾ ಇಲ್ಲ. ಪಾಕಿಸ್ತಾನ ಫಸ್ಟು ಉಳಿಯಲ್ಲ ಅನ್ನೋದನ್ನ ಹೇಳಕ್ಕೆ ಅವ್ನು ಪಿಒಕೆ ಹೇಳ್ತಿರೋದು. ಅದಕ್ಕೆ ಅವಾಗ ಇಲ್ಲಿ ಬಲೂಚಿಸ್ತಾನದಲ್ಲಿ ಕೈಮಾ ಮಾಡ್ತಿದ್ದಾರೆ. ಕೈಮಾ ತುಂಡು ಮಾಡಿ ಕಬಾಬ್ ತರ ಬೇಯಿಸ್ಬಿಟ್ಟು ತಿಂತಿದ್ದಾರೆ ಇವನನ್ನ. ಅದಕ್ಕೆ ಜೀವ ಉಳಿಸ್ಕೊಳ್ಳೋಕೆ ಪಿಒಕೆ ಖೈಬರ್ ಪಖ್ತೂನ್ವಾ ಆ ಕಡೆಯಿಂದ ಕತ್ತರಿಸ್ತಿದ್ದಾರೆ ಹಿಡ್ಕೊಂಡು ಹಂಗಂಗೆ. ಪಿಒಕೆನಲ್ಲಿ ಜನನೇ ತಿರುಗಿಬಿದ್ದಾರೆ. ಈ ಚಪ್ಪಾಳೆ ಹೊಡೆದಿರೋ ಎಲ್ಲ ಕಂತ್ರಿಗಳನ್ನು ಆ ಜನ ಸೋಲಿಸ್ಬೇಕು. ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಬಂದಾಗ ಸೋಲಿಸ್ಬಿಡ್ಬೇಕು ಎಲ್ಲರೂ. ಅವರೇ ತಡ್ತಿದ್ದಾರೆ. ನಂಬರ್ 2 ಒಂದಿನೆಲ್ಲ ಭಾಗ ಆಗುತ್ತೆ. ಒಂದಿನೆಲ್ಲ ಭಾಗ ಆಗೋದು ಅಲ್ಲಿ ಕೋತಿ. ನಿನ್ನ ದೇಶ ಫಸ್ಟ್ ಉಳ್ಕತ್ತಾ ನೋಡ್ಕೊ. ಮಕ್ಕಳಲ್ಲಿ ಪರೀಕ್ಷೆ ಭಯ ಹೋಗ್ಲಾಡ್ಸೋದಕ್ಕೆ ಇವತ್ತು ಪ್ರೈಮ್ ಮಿನಿಸ್ಟರ್ ಪರೀಕ್ಷಾ ಪೈ ಚರ್ಚೆ ಮಾಡಿದ್ರು. ಅದೇ ಎಂದಿನಂತೆ ಇದು 9ನೇದೋ ಏನೋ, ಭಾಳ ಮಕ್ಕಳ ಜೊತೆ ಕೂತ್ಕೊಂಡು ನೀವು ಹಂಗಿರ್ಬೋದು ಹಿಂಗಿರ್ಬೋದು ಡ್ಯಾಶು ಅಂತೆಲ್ಲ ಹೇಳಿದ್ರು. ಸರ್, ಈ ಪರೀಕ್ಷಾ ಪೇ ಚರ್ಚಾ ಥರಾನೇ ಮತ್ತೆ ಜವಾಬ್ದಾರಿ ಅನ್ನಕ್ಕೆ ಹಿಂದಿನಲ್ಲಿ ಏನು ಹೇಳ್ಬೇಕು? ಜವಾಬ್ದಾರಿ ಅದೇನೋ ಗೊತ್ತಿಲ್ಲ. ಅವನ ಪದ ಹಾಕಳ್ರಿ, ಅದನ್ನು ನಮ್ಗೆ ಗೊತ್ತಿಲ್ಲ ಹಿಂದಿ. ಪೇ ಚರ್ಚಾ ಅಂತ ಸಾರ್ವಜನಿಕ ಇದರಲ್ಲಿರೋ ಅಧಿಕಾರಿಗಳಿಗೆ ಒಂದು ಮಾಡ್ರಿ ಸರ್. ಆಮೇಲೆ ಹೇಸ್ಗೆ ತಿಂದಿರೋದು ಹೇಗೆ ಪೇ ಚರ್ಚಾ ಅಂತ ನಿಮ್ಮ ರಾಜಕಾರಣಿಗಳ ಜೊತೆ ಒಂದು ಮಾಡಿ ಸರ್. ಬರೀ ಮಕ್ಕಳಿಗೆ ಹೆಂಗೆ ಸರ್ ಹೇಳ್ತೀರಿ? ತುಂಬ ಚೆನ್ನಾಗಿದೆ, ನಾನು ನೋಡಿದೆ ಇವತ್ತು ಸ್ವಲ್ಪ ಹೊತ್ತು. ಆ ಪ್ರಶ್ನೆ ಬೇರೆ, ಅದು ಮಾಡಿ. ಒಂದೆರಡು ಸಾರ್ವಜನಿಕ ವಲಯ ಸೇವೆಯಲ್ಲಿರೋ ಅಧಿಕಾರಿಗಳು ಹೇಗೆ ಜವಾಬ್ದಾರಿಯಿಂದ ಇರಬೇಕು ಅಂತ ಒಂದು ಪೇ ಚರ್ಚಾ ಮಾಡಿ ಆಗಬೇಕು.